बीदर जिला के औरादबी तालुके के संतपुर ग्राम पंचायत में पीडीओ संतोष पाटिल का संतपुर ग्राम पंचायत के सामाजिक कार्यकर्ता तुकाराम हसनमुखी गड़ियार बड़गा की ओर से संतपुर गांव के ग्राम पंचायत सदस्य और स्थानीय लोगों ने पीडीओ को सम्मानित किया। पीडीओ संतोष पाटिल ने संतपुर गांव में पीने का पानी और नाली, इलेक्ट्रिक लाइट और सड़क की सफाई प्रदान करके बहुत सारे विकास कार्य किए हैं जो संतपुर ग्राम पंचायत के अधिकार क्षेत्र में है, जिसके लिए पीडीओ संतोष पाटिल को सम्मानित किया गया और बधाई दी गई और धन्यवाद किया गया। इस अवसर पर तुकाराम हसनमुखी मित्र समूह और संतपुर के ग्रामीणों और पीडीओ संतोष पाटिल ने बोलते हुए निकट भविष्य में संतपुर गांव को एक आदर्श गांव बनाने का विश्वास व्यक्त किया। इस अवसर पर अध्यक्ष और उपाध्यक्ष ग्राम पंचायत के सभी सदस्य और स्थानीय लोगों ने इस सम्मान कार्यक्रम में भाग लिया। इस अवसर पर संतपुर ग्राम पंचायत के अध्यक्ष महादेवी पाटिल, तुकाराम हसनमुखी, मंजू स्वामी, पीकेपीएस उपाध्यक्ष शमशीर बेग, फयाज बेग, काशीनाथ प्रभुदास और अन्य लोग उपस्थित थे। इस अवसर पर संतपुर ग्राम पंचायत के पीडीओ संतोष पाटिल ने केपी न्यूज से बात की, साथ ही तुकाराम हसनमुखी ने भी केपी न्यूज से बात की। अवराज से केपी न्यूज के संवाददाता अलीम पाशा की रिपोर्ट। ನನ್ನ ಹೆಸರು ಸಂತೋಷ್ ಪಾಟೀಲ್ ಪಿಡಿಒ ಅಂತ. ನಾನು ಸುಮಾರು ಇಲ್ಲಿ 1 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಂತರ 6 ತಿಂಗಳು ಟ್ರಾನ್ಸ್ಫರ್ ಆಗಿತ್ತು ಗುಡ್ಪಳ್ಳಿ ಗ್ರಾಮ ಪಂಚಾಯತ್ಗೆ. ಇದು ಹೆಚ್ಚುವರಿ ಆಗಿತ್ತು. ಈಗ ಮತ್ತೆ ಪುನಃ ಗೌರ್ಮೆಂಟ್ ಆದೇಶದಂತೆ ಮೊನ್ನೆ ಸಿಒ ಸರ್ ಅವರ ಆದೇಶದಂತೆ ಮತ್ತೆ ಪುನಃ ಇಲ್ಲಿ ಸಂತಪುರ ಗ್ರಾಮ ಪಂಚಾಯತಿಗೆ ಪ್ರಭಾರ ವಹಿಸಿಕೊಂಡಿದ್ದೇನೆ. ಇದು ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಮಾಡಬೇಕೆಂಬ ಉದ್ದೇಶ ಇದೆ. ಇದಕ್ಕಿಂತ ಮೊದಲೇ ಇದು ಒಂದು ಗಾಂಧಿ ಗ್ರಾಮ ಪುರಸ್ಕೃತ ಗ್ರಾಮ ಪಂಚಾಯತಿ ಆಗಿದೆ. ಆದರೂ ಇನ್ನು ಮೂಲಭೂತ ಸೌಕರ್ಯಗಳ ಬಹಳಷ್ಟು ಕೊರತೆ ಇದೆ. ಸಿ ರೋಡ್ ಇರ್ಬೋದು, ಸಿ ಡ್ರೈನ್ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ಇದೆ. ಇಲ್ಲಿ ಜೆಜೆಎಂ ಕೆಲಸ ನಡೀತಾ ಇದೆ. ಸುಮಾರು 6 ತಿಂಗಳಿಂದ ಬಂದು ಬಿದ್ದಿದೆ. ಮತ್ತು ಇದು ಅದನ್ನು ಒಂದು 3 ತಿಂಗಳಲ್ಲೇ ಪ್ರತಿ ಮನೆಗೂ ಕೂಡ ಒಂದು ಡೈಲಿ ದಿನಾಲೂ ಇವಾಗೇನು 4 ದಿವಸ 5 ದಿವಸಕ್ಕೆ ಒಂದ್ಸಲ ನೀರು ಬರುತ್ತೆ. ಅದನ್ನು ಡೈಲಿ ಪ್ರತಿದಿನ ಕುಡಿಸ್ಬೇಕಂತ ಹೇಳಿ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಸೇರ್ಕೊಂಡು ನಿರ್ಣಯ ಮಾಡಿದ್ದೀವಿ. 3 ತಿಂಗಳಲ್ಲಿ ಜೆಜೆಎಂ ಕಾಮಗಾರಿಯನ್ನು ಮುಗಿಸಿ ಎಲ್ಲ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಅಂತ ಹೇಳುತ್ತೆ. ನಮಸ್ಕಾರ. ನಾನು ತುಕಾರಾಮ್ ಹಸನಮುಖಿ ಸಂತಪುರ ಅಂತೇಳಿ ಗ್ರಾಮ ಪಂಚಾಯತ್ ಸಂತಪುರ ನಿವಾಸಿಯಾಗಿದ್ದು, ನಮಗೆ ಒಂದು ಸಂತೋಷದ ವಿಷಯ ಏನೆಂದರೆ ಸಂತೋಷ್ ಪಾಟೀಲ್ ಪಿಡಿಒ ಅವರು ಮೊದಲು ಒಂದು 6-7 ತಿಂಗಳ ಒಂದು ವರ್ಷ ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಅವಾಗ ಏನಾಗಿತ್ತು ಅಂದರೆ ಸ್ವಲ್ಪ ಅಭಿವೃದ್ಧಿ ಕಂಡಿತ್ತು. ಆದಂತರ ಕೆಲವು ಕಾರಣಾಂತರಗಳಿಂದ ಇವರು ಬೇರೆ ಕಡೆ ವರ್ಗಾವಣೆ ಆಗಿ ಹೋಗಿದ್ದರು. ಪುನಃ ನಮ್ಮ ಪಂಚಾಯತಿಗೆ ಮತ್ತೆ ಇವಾಗ ವರ್ಗಾವಣೆ ಆಗಿ ಬಂದಿದ್ದಾರೆ. ಅದಕ್ಕೆ ನಮಗೆ ಸಂತೋಷದ ವಿಷಯ. ನಮ್ಮ ಸಂತಪುರ ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡ್ತಾರೆ ಎಂಬ ನಂಬಿಕೆ ನಮಗಿದೆ. ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ನಮ್ಮ ಸಂತಪುರ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನೆಲ್ಲ ಬಗೆಹರಿಸ್ತೀವಿ, ಒಂದು ಒಳ್ಳೆ ಗ್ರಾಮನೂ ಮಾಡ್ತೀವಿ, ಒಂದು ಒಳ್ಳೆ ಸಂತಪುರ ಒಂದು ನಮ್ಮ ತಾಲೂಕದಾಗೆ ಒಂದು ಹೆಸರುವಾಸಿ ಆದಂಥ ಸಂತಪುರ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟರೆ, ಅದಕ್ಕೆ ಅವರು ಇವತ್ತು ಪಂಚಾಯತ್ಗೆ ಬರೋ ಹೊತ್ತಿನಾಗೆ ನಾವು ಸಂತಪುರ ಗ್ರಾಮಸ್ಥರು ಹಾಗೂ ನಾವೆಲ್ಲ ಸೇರಿ ಅವರಿಗೆ ಚಿಕ್ಕದಾಗಿ ಒಂದು ಸನ್ಮಾನ ಮಾಡಿ ಸ್ವಾಗತ ಮಾಡಿಕೊಂಡು ಪಂಚಾಯತಲ್ಲಿ ಅವರಿಗೆ ಬರಮಾಡಿಕೊಂಡಿದ್ದೀವಿ. ಆದರೆ ಅವರಿಗೆ ನಾವು ಒಂದು ಖಂಡಿತವಾಗಿ ಹೇಳಿದ್ದೇವೆ, ಏನೆಂದರೆ ನೀವು ಇರುವ ತನಕ ಸಂತಪುರ ಗ್ರಾಮ ಪಂಚಾಯತಿಯನ್ನು ನಮ್ಮ ತಾಲೂಕಿನಲ್ಲಿ ಉತ್ತಮ ಮಟ್ಟದ ಗ್ರಾಮ ಪಂಚಾಯತಿಯಾಗಿ ಅಭಿವೃದ್ಧಿ ಮಾಡಬೇಕಂತ ಅಂದು ನಾವು ಅವರ ಹತ್ರ ಕಳಕಳಿಯ ಮನವಿ ಮಾಡಿಕೊಂಡಿದ್ದೇವೆ. ನಿಮ್ಮ ಹೆಸರು ಸರ್? ತುಕಾರಾಮ್ ಹಸನಮುಖಿ, ಸಾಮಾಜಿಕ ಕಾರ್ಯಕರ್ತರು, ಸಂತಪುರ.